सर्वकार्यार्थसिद्धये दक्षिणामूर्तये जैव सर्वकार्यार्थसिद्धये करिमुखनि जगदीश यरघुविनु विघ्नेश करिमुखनि जगदीश यरघुविनु विघ्नेश आदो देवकी देवी गर्भजननो गोपिग्रहे वर्धनो मायापूतनि जीवितापहरणो गोवर्धनो दारिणो कंसश्छेदन कौरवादयननो कुंती सुत पालनो एतद्भागवतस्य पुराण पुण्यकथनो श्रीकृष्ण लीलामृतो हरे रमण गोविंद नारायण हरे रमण गोविंद नारायण हरे केशव माधव कृष्ण मुकुंद मुरारे रंगय्य मुरारे कृष्णय्य मुरारे रंगय्य मुरारे कृष्णय्य मुरारे गोविंद मुरारे तत्रय्य गोविंद केशव माधव कृष्ण मुकुंद मुरारे रंगय्य मुरारे कृष्णय्य मुरारे रंगय्य मुरारे कृष्णय्य मुरारे गोविंद मुरारे गोविंद हे गोपाल हे Hey,
ನಮಸ್ಕಾರ.
ಮಧ್ಯದಲ್ಲಿ ರಸಭಂಗ ಉಂಟು ಮಾಡಿದಂತ ಬೇಜಾರು ಮಾಡ್ಕೊಳ್ಬೇಡಿ. ಇವತ್ತು ನಾನು ಈ ವೇದಿಕೆಯಲ್ಲಿ ಈಗ ತಾನೇ ಬಾಲಗೋಪಾಲ ವಿಷಯವನ್ನು ಮಾಡಿದಂಥ ಆದಿತ್ಯ ಮತ್ತು ಪ್ರಣವ್ ಅವರಿಗೆ ನಾನು ಚಿಕ್ಕ ಬಹುಮಾನವನ್ನು ನೀಡಬೇಕಾಗ್ತದೆ. ವೇದಿಕೆಗೆ ಬರಬೇಕಾಗಿ ಬೇರುಗೊಲೆಯನ್ನು ಗೈದಲಚಿಗೆ ನಾರಿಗಂಗೆಯ ಶಿರದಿ ತೊಡೆಯೊಳು ತಾಳದ ಗೌರಿಯನು ಕಾರಣದಿ ಸಹ್ಯಾದ್ರಿ ಬೀಡನು ಸೇರಿ ತಾನಲ್ಲಿ ಸಲಗಿದ ಭೈರವೇಶ್ವರನಾಗಿ ಕೃಪೆಯಿಂದಿ ಜಗತ್ರಯವ ಸಲಹಿದ ಭೈರವೇಶ್ವರನಾಗಿ ಕೃಪೆಯಿಂದ ಜಗತ್ರಯವ ದೊಡ್ಡ
ನಮೋ ಭಗವತೆ ವಾಸುದೇವಾಯ. ಹೌದು, ಇಂದು ಈ ಚಂಪಕಾ ನಾಡಿನ ಸಮಸ್ತ ಪ್ರಜೆಗಳ ಭಾಗ್ಯೋದಯವೇ ಸರಿ. ಇಲ್ಲದೆ ಹೋದರೆ ಹಸ್ತಿನಾವತಿಯಲ್ಲಿ ಧರ್ಮರಾಯ ಅಶ್ವಮೇಧ ಯಾಗವನ್ನ ಕೈಗೊಂಡಿದ್ದಾನೆ. ಹಾಗಿದ್ದರೆ ಇದು ಚಂಪಕಾ ನಾಡಿನ ಭಾಗ್ಯೋದಯ. ಯಾಕೆ? ಅಶ್ವಮೇಧದ ಯಾಗದ ಕುದುರೆ ನಮ್ಮ ನಾಡಿಗೆ ಬಂದಿದೆ. ಬಂದಂತಹ ಕುದುರೆಯನ್ನ ನಮ್ಮ ತಂದೆಯವರಾದಂತಹ ಹಂಸಧ್ವಜ ಭೂಪಾಲರು ಕೊಟ್ಟಿದ್ದಾರೆ. ಹಾಗಿದ್ರೆ ಇದು ಸುಧನ್ವನ ಭಾಗ್ಯ. ಯಾಕೆ? ಕಟ್ಟಿದಂತಹ ಕುದುರೆಯ ಬೆಂಗಾವಲಿಗೋಸ್ಕರ ಯುದ್ಧವನ್ನ ಏರ್ಪಟ್ಟಿದೆ. ಆ ಕುದುರೆಯ ಹಣೆಯ ಲಿಖಿತ ಏನು? ಕಟ್ಟಿದವರು ಕಾದಾಡಬೇಕು, ಇಲ್ಲದೆ ಹೋದರೆ ಕಪ್ಪವನ್ನ ಕೊಡಬೇಕು ಎನ್ನುವುದಾಗಿ. ಹಾಗಿದ್ರೆ ಆ ಕೃಷ್ಣನನ್ನ ನೋಡುವಂತಹ ಮನವನ್ನ ವಾಂತು ನಮ್ಮ ತಂದೆಯವರು ಆ ಕುದುರೆಯನ್ನು ಕಟ್ಟಿದ್ದೇನೆ. ಕಟ್ಟಿದಂತಹ ಕುದುರೆಯಲ್ಲಿ ಹೋರಾಟಕ್ಕೆ ಈ ಸುಧನ್ವನನ್ನ ಸೇನಾಧಿಪತಿಯಾಗಿ, ಈ ಸೇನೆಯ ನೇತಾರನಾಗಿ ನನ್ನನ್ನ ಆಯ್ಕೆ ಮಾಡಿದ್ದಾರಲ್ಲ, ಅದು ಸುಧನ್ವನ ಭಾಗ್ಯ. ನಿಜವಾಗಿಯೂ ಹೌದು. ಆ ದೇವನನ್ನ ಇಲ್ಲಿಯವರೆಗೆ ಹೃದಯದ ರಂಗಮಂದಿರದಲ್ಲಿ ಪೂಜಿಸುತ್ತಾ ಬಂದವರು ನಾವು. ಎಂದಿಗಾಗುವುದು ದೇವರ ದರ್ಶನ ಎನ್ನುವುದಾಗಿ ನೆನೆಯುತ್ತಾ ಇರುವವರು ನಾವು. ಆದ್ರೆ ಆ ದೇವ ದರ್ಶನವನ್ನ ಮಾಡುವಂತಹ ಯೋಗ ಭಾಗ್ಯ ಇಂದು ಈ ಚಂಪಕಾ ನಾಡಿನ ಪ್ರಜೆಗಳಿಗೆ ಅಲ್ಲ, ಈ ಸುಧನ್ವನಿಗೆ ಎಲ್ಲ ಬಂದಿದೆ ಅಂತಾದ್ರೆ ನಿಜವಾಗಿಯೂ ಭಾಗ್ಯವೇ ಹೌದು. ಹಾಗಾಗಿ ಅವರಿಂದ ಅಪ್ಪಣೆಯನ್ನ ಪಡೆದು ಆ ಅದರ ಬೆಂಗಾವಲಿಗೆ ಬಂದಂತಹ ಪಾರ್ಥವನ್ನ ಹಿಮ್ಮಟ್ಟಿಸುತ್ತೇವೆ ಎಂಬ ಬಿಂಕದಿಂದ ಎತ್ತು ರಣಕ್ಷೇತ್ರಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡವನ. ಅದೇ ಪ್ರಕಾರವಾಗಿ ತಾಯಿಯಲ್ಲಿ ತಿಳಿಸಬೇಕಾದದ್ದು ಮಗನ ಆದ್ಯ ಕರ್ತವ್ಯ. ಹಾಗೆ ತಾಯಿಯಲ್ಲಿ ಹೋಗಿ ವಂದಿಸಿ ವಿನಮ್ರವಾಗಿ ಬೇಡಿಕೊಂಡೆ, ಅಮ್ಮ, ನಡೆಯುವಂತಹ ಹವಕ್ಕೆ ಹೆಂಗಾವ ದಾತಾರ ಸೇನೆಯ ದಾತಾರನಾಗಿ ತಂದೆಯವರು ನನ್ನನ್ನ ಆಯ್ಕೆ ಮಾಡಿದ್ದಾರೆ. ಯುದ್ಧಕ್ಕೆ ಹೋಗುತ್ತೇನೆ ಎನ್ನುವುದಾಗಿ, ಲೇಸು ಮಗನೇ ಎನ್ನುವುದಾಗಿ ಹೇಳಿದರು ನಮ್ಮ ತಾಯಿಯವರು. ಯಾರೇ ಆದರೂ ಮಗ ಯುದ್ಧಕ್ಕೆ ಹೋಗ್ತಾನೆ ಅಂತಾದ್ರೆ ಮಗನೇ ಬೇಡ ಎನ್ನುವುದಾಗಿ ಹೇಳ್ತಾರೆ. ಆದ್ರೆ ನಮ್ಮ ಅಮ್ಮ ಹೇಳಿದ ಮಾತು, ಲೇಸು ಮಗನೇ, ಆ ಹರಿಯ ಮೈಸಿರಿ ಎನ್ನುವಂಥದ್ದು ಈ ಚಂಪಕಾ ನಾಡಿಗೆ ಆಗಬೇಕು ಎನ್ನುವುದಾಗಿ ನನ್ನನ್ನ ತುಂಬು ಹೃದಯದಿಂದ ಹರಸಿ ಹಾರೈಸಿ ಕಳುಹಿಸಿದ್ದಾರೆ. ಹಾಗೆ ಮುಂದೊತ್ತು ಬರುವಂತಹ ಸಂದರ್ಭದಲ್ಲಿ ನನಗೆ ಒಲೆ ಬಂದು ಹೇಳಿದ ಮಾತು, ಅಣ್ಣ, ರಣಕ್ಷೇತ್ರಕ್ಕಾಗಿ ಮುಂದಿಟ್ಟ ಹೆಜ್ಜೆಯನ್ನು ಎಂದಿಗೂ ಹಿಂದಿಡಬೇಡ. ಯಾಕೆ? ನಾಳೆ ನನ್ನನ್ನು ಮದುವೆಯಾಗಿಸಿಕೊಟ್ಟಂತಹ ನಂತರದಲ್ಲಿ ನಾಳೆ ನೀನೇನಾದ್ರೂ ಹೇಳಿಯಾಗಿ ಹಿಂದಿರುಗಿದೆ ಅಂತಾದ್ರೆ ಅವರು ನನ್ನನ್ನು ಜರೆಯುತ್ತಾರೆ ಎನ್ನುವುದಾಗಿ. ಹಾಗೆ ಅವಳ ಹಾರೈಕೆಯೊಂದಿಗೆ ಅವಳಿಗೆ ಸಂತೋಷದ ಸುದ್ದಿಯನ್ನ ಹೇಳಿ, ನಿನ್ನ ತಮ್ಮ, ನಿನ್ನ ಅಣ್ಣನಾದಂತಹ ನಾನು ಕೃಷ್ಣನನ್ನ ಈ ಚಂಪಕಾ ನಾಡಿಗೆ, ಈ ಚಂಪಕಾ ನಾಡಿನ ಮಣ್ಣಿನಲ್ಲಿ ನಿಲ್ಲಿಸುತ್ತೇನೆ ಎನ್ನುವುದಾಗಿ ಅವಳಿಗೂ ಹರಸಿ ಅವಳಲ್ಲಿಯೂ ಧೈರ್ಯದ ಸಾಂತ್ವನವನ್ನ ಹೇಳಿ ಮುಂದೊತ್ತು ಬಂದಿದ್ದೇನೆ. ಇನ್ನೇಕೆ ತಡ? ಯುದ್ಧದ ಸಿದ್ಧತೆ ಉಂಟಲ್ಲ, ಯುದ್ಧ ಏರ್ಪಟ್ಟಿತು ಎನ್ನುವುದಾಗಿ ಸಂತೋಷವನ್ನ ತಾಳಿ ಇಲ್ಲಿಯವರೆಗೆ ನನ್ನನ್ನ ಧರ್ಮೇಚ ಅರ್ಥೇಚ ನಾತಿಚರಿತಾವಿ ನಾತಿಚರಿತವ್ಯಂ ಎನ್ನುವುದಾಗಿ ಕನ್ನಡದ ಸಪ್ತಪದಿಯನ್ನ ತುಳಿದವಳು ನನ್ನ ಪ್ರಭಾವತಿ ಅಲ್ಲವೇ? ಅವಳನ್ನ ಮರೆಯುತ್ತಾ ಇದ್ದೇನೆ. ನನ್ನ ಕಷ್ಟ ಸುಖ ದುಃಖಗಳಲ್ಲಿ ನನ್ನದು ಅರ್ಧ ಭಾಗವನ್ನ ತೆಗೆದುಕೊಳ್ಳುವವಳು. ಅವಳನ್ನ ಮರೆತು ರಣಕ್ಷೇತ್ರಕ್ಕೆ ಹೋಗುವುದು ಸರಿಯಲ್ಲ, ಗಂಡನ ಕರ್ತವ್ಯವೂ ಅಲ್ಲ. ಹಾಗಾಗಿ ಅವಳಲ್ಲಿ ಒಂದು ಮಾತನ್ನ ಭಿನ್ನವಿಸಿ ಮುಂದೆ ಹೋಗ್ತೇನೆ. ಅನುಲೇಪನ ಕಸ್ತೂರಿ ವೀಳ್ಯಂಗಳ ಅನುಲೇಪನ ಕಸ್ತೂರಿ ವೀಳ್ಯಂಗಳ ಮೆನುಗುವ ಸಂಪಿಗೆ ಹೂಗಳಿರಿಸಿಕೊಂಡು ಮಿನುಗುವ ಸಂಪಿಗೆ ಹೂಗಳಿರಿಸಿಕೊಂಡು
ಇಲಿಯನಿಗೆ ಇದಿರಾಗುತ್ತ ಬಂದಳು ಕಾಮನ ಮದದಾನೆಯಳು ಇಲಿಯನಿಗೆ ಇದಿರಾಗುತ್ತ ಬಂದಳು ಕಾಮನ ಮದದಾನೆಯಳು ಸತಿಶಿರೋ ಮಾಡಿ ಪ್ರಭಾವತಿಯು ಸೊಬಗಿನ ಸತಿಶಿರೋ ಮಾಡಿ ಪ್ರಭಾವತಿಯು ಸೊಬಗಿನ ಸೋನಿ ಬೆಡಗಿರಾಜಿ ಸೊಬಗಿನಲ್ಲಿ ತಾರತೀಯ ಸೋನಿ ರೂಪಿನಾಗಿ ಬೆಡಗಿನಲ್ಲಿ ರತುನಾಭರಣಗಳ ದ್ಯುತಿಯ ಬೆಳಗುತ್ತಾರೆ ರತುನಾಭರಣಗಳ ದ್ಯುತಿಯೇ ಬೆಳಗುತ್ತಾರೆ ದ್ಯುತಿ ಬೆಳಗುತ್ತದೆ ಪ್ರತಿಮದಗ ಜಯಂತೆ ಪ್ರತಿಮದಗ ಜಯಂತೆ ಪ್ರತಿಮದಗ ಜಯಂತೆ ಗತಿಯ ಇಡುತ್ತದೆ ಜಯಂತೆ ಗತಿಯ ಚತುರತೆಯ ನರಿಯೋಡೋಗೆಗಳ ಕಾಗಿಟ ಗದಗರಿ ಗಿಟ ಗಿಟ ಚತುರತೆಯ ನೆರೆಯೋಡುಗೆಗಳ ಚತುರತೆಯ ನೆರೆಯೋಡುಗೆಗಳ ಶೋಭಿತದ ಚೆಲುವಿನ ಅರ್ಧಚಂದ್ರ ಕೃತಿಯ ಫಣೆಯೇ ಚತುರತೆಯ ನೆರೆಯೋಡುಗೆಗಳ ಶೋಭಿತದ ಚೆಲುವಿನ ಅರ್ಧಚಂದ್ರ ಕೃತಿಯ ಫಣೆಯೇ ಕಸ್ತೂರಿ
ಕಸ್ತೂರಿ ತಿಲಕ ಉಲತೆಯ ಮಾಲಿನಿ ಉಲತೆಯ ಮಾಲಿನಿ ಕಸ್ತೂರಿ ತಿಲಕ ಕಸ್ತೂರಿ ತಿಲಕ ಉಲತೆಯ ಮಾಲಿನಿ ಪತಿಗ ಕುಶದೋಳು ಪತಿಗೆ ಇದಿರಾಗುತ್ತ ಮೊದಲು ಕಸ್ತೂರಿ ತಿಲಕ ಮೃಲತೆಯ ಮಾಲಿನಿ ಅತಿ ಹರುಷದಳು ಪತಿಗೈದಿರಾಗುತ್ತ ಬಂದಳು ಪ್ರಭಾವತಿ ತಿನಿಯಾಗಿದಿರಾಗುತ್ತ ಬಂದಳು ಚತುರತೆಯಡುಗೆಗಳ ಶೋಭಿತದ ಚೆಲುವಿನ ಅರ್ಧಚಂದ್ರಾಕೃತಿಯ ಪಡೆ ಕಸ್ತೂರಿ ತಿಲಕ ಮೃಲತೆಯ ಮಾಲಿನಿ ಅತಿ ಹರುಷದೊಳ್ ಪತಿಗೆ ಎದುರಾಗುತ್ತ ಬಂದಳು ಪ್ರಭಾವತಿ ನಿನಯಗಿದಿರಾಗುತ್ತ ಬಂದಳು
ಶಿರೋಮಣಿ ಪ್ರಭಾವತಿ, ನೀವಷ್ಟೇ ಹೇಳುವುದಲ್ಲ, ನನ್ನ ಸಖಿಯರು ಹೇಳ್ತಾರೆ. ಯಾಕೆ, ಯಾವ ಕಾರಣಕ್ಕೋಸ್ಕರವಾಗಿ ಹೇಳ್ತಾರೆ? ಎಲ್ಲದಕ್ಕೂ ಪರಿಪೂರ್ಣ ಎನ್ನುವುದಾಗಿ ಹೇಳ್ತಾರೆ. ಅದರಲ್ಲಿಯೂ ಮೊದಲಿಗೆ ಕರೆದಿದ್ದು ಯಾರಿಗೆ ಗೊತ್ತಾ? ಈಶ್ವರನ ಹೆಂಡತಿಯಾದಂತಹ ಸತಿದೇವಿಗೆ. ಯಾಕೆ? ಗಂಡನಿಗೆ ತಕ್ಕ ಹೆಂಡತಿ, ತಕ್ಕ ಮಕ್ಕಳು ಸಹ ಇದ್ದಾರೆ. ಆದರೆ ನಾನೂ ಕೂಡ ಹಾಗೆ ಸ್ವಾಮಿ. ಅಮ್ಮನ ಮನೆಯಿಂದ ಗಂಡನ ಮನೆಗೆ ಬಂದಿದ್ದೇನೆ, ಕಾಲಿಟ್ಟಿದ್ದೇನೆ. ಆದರೆ ಕೆಲವೊಬ್ರು ಹೇಳುವುದು ನಮಗೆ ಹೊಂದಾಣಿಕೆ ಆಗುವುದಿಲ್ಲ ಗಂಡನ ಮನೆಯಲ್ಲಿ ಎನ್ನುವುದಾಗಿ. ಆದ್ರೆ ನಾನು ಹಾಗ ಖಂಡಿತವಾಗಿಯೂ ಇಲ್ಲ. ತಂದೆಯ ಸ್ಥಾನದಲ್ಲಿರುವಂತಹ ಮಾವ, ಅಮ್ಮನ ಸ್ಥಾನದಲ್ಲಿರುವಂತಹ ಅತ್ತೆ. ಆದರೆ ಒಂದು ಕೊರತೆ ಏನು ಅಂತ ಹೇಳಿದ್ರೆ, ಇನ್ನು ನಮ್ಮ ಪಾಲಿಗೆ ಮಕ್ಕಳಾಗಲಿಲ್ಲ. ಅದೊಂದೇ ಕೊರತೆ ಬಿಟ್ರೆ ಎಲ್ಲವೂ ಸರಿಯಾಗಿದೆ. ಆದರೆ ನನಗೆ ಮಕ್ಕಳಾಗಲಿಲ್ಲ ಎನ್ನುವ ಕಾರಣಕ್ಕೋಸ್ಕರವಾಗಿ ಈ ಚಂಪಕಾವತಿಯ ನಾಡು ಎಂದಿಗೂ ನನ್ನನ್ನು ಕಡೆಗಣಿಸಲಿಲ್ಲ. ಹೌದು, ಆದರೆ ಇನ್ನು ನಾನು ಯೋಚಿಸ್ತಾ ಇದ್ದೇನೆ, ಇಷ್ಟೊತ್ತಿಗೆ ನನ್ನವರು ಬರಬೇಕಿತ್ತಲ್ಲ, ಇನ್ನೂ ಬರಲಿಲ್ಲ. ಯಾಕೆ, ಏನು, ಎತ್ತ ಕಡೆ ಹೋದ್ರೋ ಅಥವಾ ಇವತ್ತು ಬರ್ತಾರೋ ಇಲ್ವೋ? ಹೀಗೆ ಬನ್ನಿ. ಸ್ವಾಮಿ, ಮತ್ತೊಮ್ಮೆ ವಂದಿಸಿಕೊಳ್ತಾ ಇದ್ದೇನೆ. ಇದು ಪಾದ ಪೂಜೆಯನ್ನ ಕೈಗಿದ್ದೇನೆ, ಪುಷ್ಪವನ್ನ ಹಾಕಿದ್ದೇನೆ, ತೀರ್ಥ ಎನ್ನುವುದಾಗಿ ಸೇವಿಸಿಕೊಂಡಿದ್ದೇನೆ. ಆದ್ರೆ ಸ್ವಾಮಿ, ಒಂದು ಹೇಳುವುದಾ, ಗಂಡು ಮಕ್ಕಳಿಗೆ ತೀರ್ಥ ಬೇಕು ಅಂತ ಹೇಳಿದ್ರೆ ಹುಡುಕಿಕೊಂಡು ಹೋಗ್ತಾರೆ. ಪರಿಸ್ಥಿತಿಯೇ ಹಾಗೆ ಅಲ್ವಾ? ಹಾಗೆ ಗಂಡ ಮನೆಗೆ ಬಂದಾಗ ಅವನ ಪಾದವನ್ನು ತೆಗೆದು ತೀರ್ಥ ಎನ್ನುವುದಾಗಿ ಸೇರಿಸ್ತೀವಿ. ಯಾಕೆ? ಗಂಡನ ತಿರುಗಾಟ ಹಾಗಿರ್ತದೆ, ಹಾಗಾಗಿ ಅದು ತೀರ್ಥ ಪರದೈವ ಅಲ್ವಾ? ಹಾಗಾಗಿ ವಂದಿಸಿಕೊಂಡಿದ್ದೇನೆ, ತೀರ್ಥ ಎನ್ನುವುದಾಗಿ ಸೇರಿಸಿಕೊಂಡಿದ್ದೇನೆ. ಆಶೀರ್ವಾದ ಮಾಡಬಹುದಲ್ಲ ನನಗೆ? ಏನಂತ ಆಶೀರ್ವಾದ ಮಾಡುವುದು? ಏನಂತ ಆಶೀರ್ವಾದ ಮಾಡುವುದು? ಏನಂತ ಏನಂತ ಮಾಡುವುದು? ಅಷ್ಟಪುತ್ರ ಪುತ್ರಿ ಪ್ರಾಪ್ತಿರಸ್ತು ಎನ್ನುವುದಾಗಿ. ಅಲ್ಲ, ಒಂದು ಹೇಳ್ತೇನೆ ಪ್ರಭಾವತಿ. ಏನು? ಆಶೀರ್ವಾದದಿಂದ ಮಕ್ಕಳಾಗ್ತಾರೆ ಅಂತ ಆದ್ರೆ ಯಾತಕ್ಕೋಸ್ಕರ ಮದುವೆ, ಇವೆಲ್ಲ ಯಾಕಾಗಿತ್ತು ಹೇಳು? ಅದು ಬೇಡವಾ? ಅದು ಬೇಡ. ಹಾಗಿದ್ರೆ ದೀರ್ಘ ಸುಮಂಗಲಿ ಭವ ಎನ್ನುವುದಾಗಿ ಆಶೀರ್ವದಿಸಿ ನೋಡೋಣ. ಅಲ್ಲ, ದೀರ್ಘ ಸುಮಂಗಲಿ ಭವ ಎನ್ನುವುದಾಗಿ ಆಶೀರ್ವಾದ ಮಾಡಿದರೆ ನನ್ನ ಆಯುಷ್ಯವನ್ನ ಜಾಸ್ತಿ ಮಾಡು ಎನ್ನುವುದಾಗಿ ನಾನೇ ಕೇಳಿಕೊಂಡ ಹಾಗೆ ಆಗ್ತದೆ. ಹೌದಾ? ಹಾಗಾಗಿ ಇದೆರಡು ಆಶೀರ್ವಾದ ಯಾಕೆ ಹೇಳು? ನಿನಗೆ ನಾನು, ನನಗೆ ನೀನು ಎನ್ನುವುದಾದಾಗ ಇದು ಈ ಸುಧನ್ವನ ಅಪ್ಪುಗೆಯೇ ನಿನಗೆ ಆಶೀರ್ವಾದ. ಸ್ವಾಮಿ, ಎಲ್ಲಿಗೆ? ಅವಲಿಗೆ ಅವಲಿಗೆ ಪಯಣವೈ ಅವಲಿಗೆ ಪಯಣವಯ್ಯ, ಅವಲಿಗೆ ಪಯಣವಯ್ಯ ಪ್ರಾಣಕ ಅವಲಿಗೆ ಪಯಣವಯ್ಯ, ಅವಲಿಗೆ ಪಯಣವಯ್ಯ ಪ್ರಾಣಕಾಂತ ರಾಜ ಹಿರಿಯಿಂದ ಹೋಗುವುದಲ್ಲಿ ಪ್ರಾಣಕಾಂತ ರಾಜ ಹಿರಿಯಿಂದ ಹೋಗುವುದಲ್ಲಿ ಪ್ರಾಣಕಾಂತ ಅವಲಿಗೆ ಪಯಣ
ಪ್ರಾಣಕಾಂತ ಚಂದನವ ಅಡರಿಕೊಂಡು ಚಂದನವ ಅಡರಿಕೊಂಡು ಪ್ರಾಣಕಾಂತ ಬಲು ಚಂದದಿಂದ ಹೋಗುದಲ್ಲಿ ಪ್ರಾಣಕಾಂತ ಚಂದನವ ಅಡರಿಕೊಂಡು ಪ್ರಾಣಕಾಂತ ಚಂದನವ ಅಡರಿಕೊಂಡು ಚಂದನವ ಅಡರಿಕೊಂಡು ಪ್ರಾಣಕಾಂತ ಬಲು ಚಂದದಿಂದ ಹೋಗುದಲ್ಲಿ ಪ್ರಾಣಕಾಂತ ಚಂದದಿಂದ ಹೋಗುದಲ್ಲಿ 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 ಪ್ರಾಣಕಾಂತ ಚಂದನವ ಅಡರಿಕೊಂಡು ಪ್ರಾಣಕಾಂತ ಬಲು ಚಂದದಿಂದ ಪೋಪುದಲ್ಲಿ ಪ್ರಾಣಕಾಂತ ಬಲು ಚಂದದಿಂದ ಪೋಪುದಲ್ಲಿ ಪ್ರಾಣಕಾಂತ ಎಂದಿನಂದ ಅಲ್ಲವಿಂದು ಪ್ರಾಣಕಾಂತ ಎಂದಿನಂದವಲ್ಲವಿಂದು ಪ್ರಾಣಕಾಂತ ಮನದಿ ಸಂದೇಹಗೊಳ್ಳದೆ ನೀವು ಪ್ರಾಣಕಾಂತ ಸಂದೇಹಗೊಳ್ಳದೆ ನೀವು
ಮನೆಗೆ ಬಂದಿದ್ದೀರಿ ಹೌದಾ? ಬಂದಿದ್ದೇನೆ. ಆದ್ರೆ ಈ ರೂಪದಲ್ಲಿ ನೀವು ಬರಲಿಲ್ಲ. ಇವತ್ತು ಹೊಸ ರೂಪ. ಹೊಸ ರೂಪ ಯಾಕೆ? ಬೆನ್ನಿನಲ್ಲಿ ಬತ್ತಳಿಕೆ, ಎದೆ ಕವಚ, ಅದಲ್ಲದೆ ಅರೆಯಲ್ಲಿ ಕತ್ತಿಯನ್ನ ಇರಿಸಿಕೊಂಡಿದ್ದೀರಿ, ಭುಜಕೀರ್ತಿಯನ್ನ ತೊಟ್ಟಿದ್ದೀರಿ, ಶಿರಸ್ಥಾನವನ್ನ ಧರಿಸಿದ್ದೀರಿ. ಆದ್ರೆ ನನಗೆ ಹೆದರಿಕೆ ಆಗ್ತಾ ಉಂಟೀಗ. ಯಾಕೆ ಹೆದರಿಕೆ? ಯಾಕೆ? ಎಂದಿನಂತೆ ನೀವು ಹೆಂಡತಿ ಮನೆಗೆ ಬರುವವರು ಹೌದಾ? ಹೆಂಡತಿ ಮನೆಗೆ ಬರಬೇಕಾದ್ರೆ ಯಾರಾದ್ರೂ ಈ ವೇಷದಲ್ಲಿ ಬರ್ತಾರಾ, ಅಥವಾ ಅರೆಯಲ್ಲಿ ಕತ್ತಿಯನ್ನು ಹಿಡಿದುಕೊಂಡು ಬಂದಿದ್ದೀರಿ? ನಿನ್ನೊಡನೆ ಯುದ್ಧಕ್ಕೆ ಬಂದೆ ಅಂತ ಭಾವಿಸಿದ್ದೀಯಾ? ಖಂಡಿತವಾಗಿ ಹೌದು ಸ್ವಾಮಿ, ನಿನ್ನೊಡನೆ ಯುದ್ಧಕ್ಕೆ ಬಂದಿದ್ದಲ್ಲ. ಆದ್ರೆ ಹೆದರಿಕೆ ಆಗ್ತಾ ಉಂಟು. ಯಾಕೆ? ಅರೆಯಲ್ಲಿ ಕತ್ತಿ ಉಂಟಲ್ವಾ, ಹಾಗಾಗಿ ನನಗೆ ಹೆದರಿಕೆ ಆದದ್ದು. ಹೆಂಡತಿ ಏನಾದ್ರೂ ತಪ್ಪು ಮಾಡಿದಾಳ, ಗಂಡ ಕತ್ತಿ ಹಿಡ್ಕೊಂಡು ಬಂದ ಅಂತ ಅರ್ಥ. ನೀನು ಹಾಗೆ ತಪ್ಪು ಮಾಡುವಳೆ ಪ್ರಭಾವತಿ. ಆದ್ರೂ ಸ್ವಾಮಿ ಎಲ್ಲೋ ಒಂದು ಘಟನೆ ನಡೆದು ಹೋಗಿರಬಹುದೇನೋ ಹಾಗೆ. ಆದ್ರೆ ಇಷ್ಟು ಸಂಕ್ಷಿಪ್ತವಾಗಿ ನಿಮ್ಮನ್ನ ನೋಡ್ತಾ ಇದ್ದೇನೆ. ವೀರವರ್ಚಸ್ಸು ಮುಖದಲ್ಲಿ ಸೈನ್ಯವನ್ನ ಅಡವಿಕೊಂಡು ಬಂದಿದ್ದೀರಿ. ನಿಮ್ಮ ಅಪ್ಪಣೆಯ ಸಲುವಾಗಿ ಕಾಯ್ತಾ ಉಂಟು ಅಲ್ವಾ? ಹಾಗಾಗಿ ಇಲ್ಲಿಗಲ್ಲ, ಎಲ್ಲೋ ಹೊರಡುವುದಕ್ಕೆ ಒಂದು ಹೇಳುವುದಕ್ಕೆ ಬಂದದ್ದು ನೀವು ಹೌದಾ? ಎಲ್ಲಿ ಎನ್ನುವುದಾಗಿ ನಾನು ಕೇಳಬಹುದೇ? ನೀನು ಅಧಿಕಾರವನೆಂದು ಸ್ವಾಮಿ. ಭಾವಭಕ್ತಿಯಿಂದ ನಾನು ಪ್ರಾಣಕಾಂತ, ಭಾವಭಕ್ತಿಯಿಂದ ನಾನು ಪ್ರಾಣಕಾಂತ, ಕೇಳುವೆ ನೀ ಒಲಿದು ಬೇಡು ಜನಗೆ ಪ್ರಾಣಕಾಂತ, ಕೇಳುವೆ ನೀ ಒಲಿದು ಬೇಡು ಜನಗೆ ಪ್ರಾಣಕಾಂತ, ಆವಲ್ಲಿಗೆ 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 ಪಯಣವಯ್ಯ ಪ್ರಾಣಕಾಂತ. ಏನ್ ಹೇಳುವುದು ಸ್ವಾಮಿ ನೀವು? ಅಧಿಕಾರದಿಂದ ಕೇಳ್ತಾ ಇದ್ದೀರಿ ಎನ್ನುವುದಾಗಿ ನನ್ನನ್ನು ಕೇಳ್ತಾ ಇದ್ದೀರಾ? ಮನೆಗೆ ಬಂದಂತಹ ನನ್ನನ್ನ ಎಲ್ಲಿಗೆ ಏನು ಇವನ್ನೆಲ್ಲ ಕೇಳ್ತೀಯ ಅಂತ ಗೊತ್ತಿಲ್ಲ. ಏನೇ? ಖಂಡಿತವಾಗಿಯೂ ಇಲ್ಲ ಸ್ವಾಮಿ. ಯಾಕೆ? ನೀವು ಕೊಟ್ಟಂತಹ ಪ್ರೀತಿ, ನೀವು ಕೊಟ್ಟಂತಹ ಸಲುಗೆಯಿಂದ ನಾನು ನಿಮ್ಮನ್ನ ಕೇಳ್ತಾ ಇದ್ದೇನೆ. ಯಾವುದೇ ಅಧಿಕಾರದ ನಿಮ್ಮನ್ನ ಕೇಳ್ತಾ ಇಲ್ಲ. ಎಲ್ಲಿ ಹೊರಟದ್ದು ಸ್ವಾಮಿ ನೀವು? ಇಲ್ಲಿಗೆ ಹೊರಟದ್ದು ಎನ್ನುವುದಾಗಿ ನಿನಗೆ ಬೇಕು. ಹೌದು ಸ್ವಾಮಿ. ನಳಿನಾಕ್ಷಿ ಎನ್ನುವುದಾಗಿ ಬಂದಂತಹ ನನ್ನಲ್ಲಿ ನೀನು ಪ್ರಶ್ನೆಯನ್ನ ಮಾಡ್ತಾ ಇದ್ದೀಯ. ನಿಜವಾಗಿಯೂ ನಿನ್ನಲ್ಲಿ ಹೇಳಲೇಬೇಕು ಎನ್ನುವುದಾಗಿ ನಿನ್ನನ್ನು ಇಲ್ಲಿಯವರೆಗೆ ಹುಡುಕೊಂಡು ಬಂದವ ನಾನು. ಹೌದಾ? ಹೌದೇ? ಎಲ್ಲಿ ಹೊರಟಿದ್ದು ಸ್ವಾಮಿ? ಪ್ರಭಾವತಿ ಸ್ವಾಮಿ, ನಿನ್ನ ಈ ತೂಲ ಎನ್ನುವಂಥದ್ದು ನಾನು ಎಲ್ಲಿಗೆ ಹೋಗಬೇಕು ಹೋಗುತ್ತೇನೆ ಎನ್ನುವಂತಹ ವಿಷಯದ
ತಿಳುವಳಿಕೆಗೋಸ್ಕರ ನಿನ್ನ ತವಕ ಎನ್ನುವಂಥದ್ದು ಬಹಳ ಆಶ್ಚರ್ಯ ಅಲ್ವಾ? ಇಲ್ಲಿಯವರೆಗೆ ನೀನು ನನ್ನನ್ನು ನೋಡಿದವಳಲ್ಲವೇನೆ, ಎಂದಿಗೂ ಹೀಗೆ ಬಂದವ ನಾನಲ್ಲ. ಹಾಗೆ ಒಂದು ವ್ಯಕ್ತಿಯ ದಿನಚರಿಯಲ್ಲಿ ವ್ಯತ್ಯಾಸ ಆಯಿತು ಅಂತಾದ್ರೆ ಪ್ರಶ್ನೆ ಮೂಡುವುದು ಸಹಜ ಅಲ್ವಾ? ನೀನು ಕೇಳಿದ್ದು ತಪ್ಪಾಗಿ ಭಾವಿಸಲು ಇಲ್ಲ, ಮತ್ತೆ ತಪ್ಪಾಗಿ ತಿಳಿಯಲೂ ಬೇಡ. ಏನೋ ವಿರೋಧಕ್ಕಾಗಿ ನಿನ್ನಲ್ಲಿ ಹೇಳಿದ್ದು. ಸರಿ ಸ್ವಾಮಿ. ಹಾಗೆ ಹೀಗೆ ಈ ವರ್ತಮಾನದಲ್ಲಿ ಚಂಪಕಾನಾಡಿನಲ್ಲಿ ಆಗು ಹೋಗಿರುವ ವಿದ್ಯಮಾನಗಳೆಲ್ಲವೂ ನೆನಪಿದೆಯಲ್ಲ. ಜಂಬೂರವನ್ನ ಸಾರಿಸಿದ್ದಾರೆ ನಮ್ಮ ತಂದೆಯವರು. ಯುದ್ಧ ಎಲ್ಲರೂ ಯುದ್ಧವನ್ನು ಹಬ್ಬದೋಪಾದಿಯಲ್ಲಿ ಆಚರಿಸಬೇಕು ಎನ್ನುವುದಾಗಿ. ಹಾಗಾಗಿ ನಾಳೆ ನಡೆಯುವ ಯುದ್ಧಕ್ಕೆ ನನ್ನನ್ನೇ ಸೇನಾ ಖಾತಾರನಾಗಿ ನನ್ನನ್ನು ನೇಮಿಸಲ್ಪಟ್ಟಿದ್ದಾರೆ. ಹಾಗಾಗಿ ಯುದ್ಧಕ್ಕೆ ಸಿದ್ಧನಾಗಿ ಈ ರೀತಿಯಾದಂತಹ ವಿಶೇಷವಾದ ವಸನಗಳನ್ನ ತೊಟ್ಟು ಯುದ್ಧಕ್ಕೆ ಹೇಗಿರಬೇಕು ಹಾಗೆ ಸಿದ್ಧನಾಗಿ ಇಲ್ಲಿಯವರೆಗೆ ಬಂದವ. ಸರಿ ಸ್ವಾಮಿ, ಯುದ್ಧಕ್ಕೆ ಹೋಗ್ತೀರಿ, ರಣಕ್ಷೇತ್ರಕ್ಕೆ ಹೋಗ್ತೀರಿ, ಅಲ್ಲಿ ನಿಮ್ಮ ಎದುರಾಳಿ ಯಾರು ಎನ್ನುವುದಾಗಿ ಬೇಡವಾ? ಕೇಳಿದ್ದೀಯಲ್ಲ ಏನು? ರಥೇಯ ರಥಿನಂದನ ಪಾರ್ಥ. ಶಿವ 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 ಬಳವಳಿಸಬೇಡ ಮನದೇ, ಬಳವಳಿಸಬೇಡ ಮನದೇ, ಕಳವಳಗೊಳ್ಳುವುದು ಬೇಡ. ಮತ್ತೆ ಯಾಕೆ? ಆ ಮೂರು ಲೋಕದ ಗಂಡು ಪಾರ್ಥನ ಹೆಸರನ್ನ ಹೇಳಿದಾಗ ಎಲ್ಲರೂ ನಡಗಬೇಕಾಗುತ್ತೆ. ಯಾಕೆ? ಆತನ ಸಾಮರ್ಥ್ಯವೇ ಹಾಗೂ ಈ ಮೂರು ಲೋಕಗಳಲ್ಲಿಯೂ ಸಹ ಕೀರ್ತಿವಂತನಾಗಿದ್ದಾನೆ. ಆತನ ಹೆಸರಿಗಷ್ಟು ಮಹತ್ವ ಉಂಟು. ಹಾಗಾಗಿ ಅವನ ಹೆಸರನ್ನ ಹೇಳಿದಾಗ ದಿಗ್ಭ್ರಮೆಗೊಳ್ತಾ ಇದ್ದೀಯ. ಸಹಜ ಅಲ್ವೇ? ಹೆದರಬೇಕಾದ ಅವಶ್ಯಕತೆ ಇಲ್ಲ. ಯಾಕೆ ಹೇಳು? ಯಾಕೆ ಸ್ವಾಮಿ? ನಿನ್ನ ಗಂಡನ ಪರಾಕ್ರಮದ ಮೇಲೆ ನಿನಗೆ ಅನುಮಾನವೇನೆ? ಅಂತಹ ಒಬ್ಬ ಪಾತ್ರ 10 ಪಾರ್ಥರು ಎದುರಾದರು ಅವನನ್ನ ಎದುರಿಸಬಲ್ಲ ಚಾಕಚಕ್ಯತೆ ಸಾಮರ್ಥ್ಯ ಎನ್ನುವುದು ಈ ಸುಧರ್ಮನಲ್ಲಿ ಉಂಟೆ. ಯಾಕೆ ಕಳವಳಿಸ್ತಾ ಇದ್ದೀಯ? ಹೆದರಬೇಡ ಸ್ವಾಮಿ. ಕಾಂತ ಕೇಳೆಂದ ಸೊಲ್ಲ ಕಾಂತ ಕೇಳೆನ್ನ ಸೊಲ್ಲ ಪಾರ್ಥನನು ಕಣ್ಣು ಪಿತ ಬಿಡುವನಲ್ಲ. ಆ ಪಾರ್ಥನನು ಕಣ್ಣು ಪಿತ ಬಿಡುವನಲ್ಲ. ಕಾಂತ ಕೇಳೆನ್ನ ಸೊಲ್ಲ ಪಾರ್ಥನನು ಕಣ್ಣು ಪಿತ ಬಿಡುವನಲ್ಲ. ಪಾರ್ಥನನು ಕಂದು ಪಿತ ಬಿಡುವನಲ್ಲ. ಎಂದು ಗೆಲ್ಲುವುದು ನಿಮಗೆ, ಎಂದು ಗೆಲ್ಲುವುದು, ಎಂದು ಗೆಲ್ಲುವುದು, ಎಂದು ಗೆಲ್ಲುವುದು ನಿನಗೆ. ಶ್ರೀಕೃಷ್ಣ ಸಂತಸದಿ ಸಾಧ್ಯ ನಮಗೆ, ಶ್ರೀಕೃಷ್ಣ ಸಂತಸದಿ ಸಾಧ್ಯ ನಮಗೆ. ಸ್ವಾಮಿ, ಇಂಥ ನುಡಿಗಳನ್ನ ಆಡ್ತಾ ಇದ್ದೀರಿ ತಾವು. ರಣಕ್ಷೇತ್ರಕ್ಕೆ ಹೋಗ್ತೀರಿ, ಸರಿ, ಅರ್ಜುನನನ್ನ ಸೋಲಿಸ್ತೀರಿ ಎನ್ನುವುದಾಗಿ ನೀವು ಹೇಳ್ತಾ ಇದ್ದೀರಿ. ಒಂದು ಅರ್ಜುನ ಅಲ್ಲ, 100 ಅರ್ಜುನರೇ ಬಂದರು ಎದೆ ಕೊಟ್ಟು ನಿಂತು ಅವರ ರುಂಡಮುಂಡ ಬೇರ್ಪಡಿಸಿ ಅವರನ್ನು ನೀವು ಗೆಲ್ಲುತ್ತೀರಿ ಎನ್ನುವುದಾಗಿ ನನಗೆ ಭರವಸೆ ಉಂಟು. ಒಂದು ವೇಳೆ ಅರ್ಜುನ ಸೋತಲ್ಲಿಗೆ ಯುದ್ಧ ಮುಗಿಯಿತು ಎಂದರ್ಥ ಅಲ್ಲ. ಯಾರು ಬರ್ತಾರೆ? ಯಾರು? ಶ್ರೀಕೃಷ್ಣ ಪರಮಾತ್ಮ ಬರ್ತಾನೆ. ಆತ ಬಂದಲ್ಲಿಗೆ ನರ ಹಾಗೂ ನಾರಾಯಣರು ಒಂದಾದ್ರೆ ಸೋಲು ಎನ್ನುವುದು ಉಂಟೆ ಹೇಳಿ ಸ್ವಾಮಿ. ಹಾಗಾಗಿ ಸ್ವಲ್ಪ ಸೆಣಸಿ ಕೃಷ್ಣಾರ್ಜುನರು
ಪ್ರಭಾವತಿ, ಸ್ವಲ್ಪ ಯೋಚನೆ ಮಾಡಿ ಸ್ವಾಮಿ. ಕೃಷ್ಣ ಬರ್ತಾನೆ ಅಲ್ಲ, ನಮ್ಮ ಉದ್ದೇಶವೂ ಅದೇ ಅಲ್ಲವೇ? ಏನು ಸ್ವಾಮಿ? ಪಾರ್ಥನನ್ನ ನಾಳೆ ನಡೆಯುವಂತಹ ಹವದಲ್ಲಿ ಧನಗೆ ಮನಿಸ್ತೇನೆ. ಆ ಕೃಷ್ಣನನ್ನ ಈ ಚಂಪಕಾ ನಾಡಿನ ಭೂಮಿಗೆ ಕೃಷ್ಣನ ಪದ ತೊಲವನ್ನ ನಿಲ್ಲುವಂತೆ ಮಾಡ್ತೇನಂತೆ. ಹಾಗಾಗಿ ಬಂದಂತಹ ಕೃಷ್ಣ ಅವನ ಸಹಾಯಾರ್ಥಿಯಾಗಿ ಬರ್ತಾನೆ ಎನ್ನುವುದು ನಿನ್ನ ತುಮುಲ ಅಲ್ವಾ? ಅವನೊಡನೆ ಕಾಡೋದಾಡಿಯಾಗಿ ಎದೆಯ ಎದೆಯನ್ನ ಹೊತ್ತು ಯುದ್ಧವನ್ನ ಮಾಡ್ತೇನೆ. ಮಾಡುವಂತಹ ಯುದ್ಧದಲ್ಲಿ ಜಯವನ್ನ ಗಳಿಸ್ತೇನೆ. ಇಲ್ಲದೆ ಹೋದರೆ ಈ ಒಂದು ರಣಕ್ಷೇತ್ರದಲ್ಲಿ ಕೈವಲ್ಯ ಎಂಬ ಪದವಿಯನ್ನು ಪಡೆಯುತ್ತೇನೆ. ಇದನ್ನೆಲ್ಲ ರೀತ ನಿಜವೋ, ಇದನ್ನೆಲ್ಲ ರೀತ ನಿಜವೋ. ಸುತಹೀನ ಗುದಿಸುವುದೇ ಕೈವಲ್ಯವೋ, ಸುತಹೀನ ಗುದಿಸುವುದೇ ಕೈವಲ್ಯವೋ. ಇದುವೇ ಋತು ಸಮಯವೆನಗೆ, ಇದುವೇ ಋತು ಸಮಯವೆನಗೆ. ಲಾಲಿ ಪುದುವದ ಕಾಲ ಬೆಳೆ ಮಾರ್ಗೆಗೆ. ಸ್ವಾಮಿ ಪ್ರಭಾವತಿ, ಏನು ಹೇಳುವುದು ನೀವು? ಮೋಕ್ಷವನ್ನ ಪಡೆದು ಕೈವಲ್ಯವನ್ನ ಸೇರ್ತೀರಿ ಎನ್ನುವುದಾಗಿ ಆಡ್ತಾ ಇದ್ದೀರಿ. ಸರಿ, ನಿಮ್ಮ ಮಾತನ್ನ ನಾನು ಒಪ್ಪಿಕೊಳ್ಳುತ್ತೇನೆ. ಒಂದು ಕ್ಷಣ ಯೋಚನೆ ಮಾಡಿ. ನೀವು ಯುದ್ಧಕ್ಕೆ ಹೋದಂತ ಸಂದರ್ಭದಲ್ಲಿ ಅರ್ಜುನನನ್ನ ಸೋಲಿಸಿ ನೀವು ಗೆದ್ದಿರಿ. ಸರಿ, ಒಪ್ಪಿಕೊಳ್ಳುತ್ತೇನೆ. ಆದರೆ ಒಂದಾನೊಂದು ಸಂದರ್ಭದಲ್ಲಿ ಆತನ ಎದುರಿಗೆ ಇಲ್ಲ, ಒಂದು ವೇಳೆ ಮೋಕ್ಷವನ್ನ ಪಡೆದಿದ್ದೀರಿ ಅಂತ ಆದರೆ ಪುತ್ರ ಕೈವಲ್ಯ ಆಗುವುದು ಸತ್ಯವೇ? ಯಾಕೆ ಹೇಳ್ತಾ ಇದ್ದೇನೆ? ಯಾಕೆ? ಮನುಷ್ಯನಿಗೆ ಮೂರು ಋಣದಿಂದ ಮುಕ್ತನಾಗಿರಬೇಕಂತೆ. ದೇವಋಣ, ಪಿತೃಋಣ, ಋಷಿ ಋಣ. ಈಗಾಗಲೇ ನೀವು ಋಷಿ ಋಣ ಹಾಗೂ ದೇವಋಣದಿಂದ ಮುಕ್ತರಾಗಿದ್ದೀರಿ. ಇನ್ನುಳಿಯುವುದು ಯಾವುದು? ಪಿತೃಋಣ. ಇದನ್ನ ನೀವು ಕೈವಲ್ಯ ಪಡೆದುಕೊಂಡು ಹೋಗದೇ ಇದ್ರೆ ಮೋಕ್ಷ ನಿಮಗೆ ಸಿಗುವುದಕ್ಕೆ ಸಾಧ್ಯ ಉಂಟೆ? ಹೇಳಿ ಸ್ವಾಮಿ. ಇದೋ ಶುಚಿರ್ಭೂತಳಾಗಿದ್ದೇನೆ, ಋತುಸ್ನಾತಿಯಾಗಿದ್ದೇನೆ. ಒಂದಾನೊಂದು ಸಂದರ್ಭದಲ್ಲಿ ನೀವು ನನ್ನನ್ನು ಈ ಸಂದರ್ಭದಲ್ಲಿ ಕೂಡಿದ್ದೀರಿ ಅಂತ ಆದರೆ ಕೃಷ್ಣನೇ ನಮ್ಮ ಪಾಲಿಗೆ ಮಗುವಾಗಿ ಬರಬಹುದಲ್ಲ. ಇದುವೇ ಈ ಚಂಪಕಾವತಿ ನಾಡಿಗೆ ಕೃಷ್ಣ ದರ್ಶನವಾಗಬಹುದು. ಹಾಗಾಗಿ ಒಮ್ಮೆ ಯೋಚನೆ ಮಾಡಿ ಸ್ವಾಮಿ, ಒಮ್ಮೆ ಯೋಚನೆ ಮಾಡಿ. ನಿನ್ನೊಡನೆ ದಿನ ಕಳೆಯೋದು, ನಿನ್ನೊಡನೆ ದಿನ ಕಳೆಯಲು. ಪ್ರಭಾವತಿ ಸ್ವಾಮಿ, ಇಲ್ಲಿಗೆ ಬಂದಂತಹ ನನ್ನಲ್ಲಿ ನಿನ್ನೊಡನೆ ದಿನ ಕಳೆಯಲು ನಾನು ಇಲ್ಲಿ ಬಂದಿದ್ದು ಅಂತ ಭಾವಿಸುತ್ತೀಯ. ನಿನಗೆ ವಿಷಯವನ್ನ ತಿಳಿಸುಗೋಸ್ಕರವಾಗಿ ಇಲ್ಲಿಯವರೆಗೆ ಬಂದವ. ಈಗ ನಿನ್ನನ್ನು ನಾನು ಕೂಡಬೇಕು. ಅದೇ ಹೇಳಿದೆ ಅಲ್ಲ, ಪಿತೃಋಣ ಎನ್ನುವುದಾಗಿ, ಮಕ್ಕಳಾಗದವನಿಗೆ ಮೋಕ್ಷ ಹೇಗೆ ಎನ್ನುವುದಾಗಿ ಅಲ್ವಾ? ನಾನು ಮುರಿಯುವುದು ಎಲ್ಲಿ ಹೇಳು? ಪುಣ್ಯತಮವಾದಂತಹ ಭೂಮಿ, ರಣ ಸಂಗ್ರಾಮ, ರಣಕ್ಷೇತ್ರದಲ್ಲಿ ಅಲ್ವಾ ನನ್ನ ಪ್ರಾಣ ಹೋಯಿತು ಅಂತಾದ್ರೆ ಯುದ್ಧದಲ್ಲಿ ಎದೆಗೆ ಎದೆಯೊಡ್ಡಿ ನಡೆಯುವಂತಹ ಯುದ್ಧದಲ್ಲಿ ಸೈನಿಕನೋರ್ವ ಸತ್ತ ಅಂತಾದ್ರೆ ಅವನಿಗೆ ಕೈ ಮೋಕ್ಷವೇ ಹೊರತು ಮತ್ತು ಯಾವುದೂ ಇಲ್ಲ ಕೂಡ. ಹಾಗಾಗಿ ಆ ರಣಕ್ಷೇತ್ರದಲ್ಲಿ ನನ್ನ ಪ್ರಾಣ ಹೋಯಿತು ಅಂತಾದ್ರೆ ನನಗೆ ಮೋಕ್ಷ ಪ್ರಾಪ್ತಿಯಾಗುತ್ತದೆ. ಆ ದೇವರ ದರ್ಶನಗೋಸ್ಕರವಾಗಿ ನನ್ನ ಜೀವನವನ್ನ ಮುಡಿಯುತ್ತೇನಂತೆ. ತಂದೆಯವರ ಆಜ್ಞೆ ಎನ್ನುವುದು ನನ್ನಲ್ಲಿ ಉಂಟು. ಹೌದಾ? ರಣ ಕ್ಷೇತ್ರಕ್ಕೆ ಸೇನೆಯ ದಾತಾರನಾಗಿ ನೇತಾರನಾಗಿ ನನ್ನನ್ನು ಕಳುಹಿಸಿದ್ದಾರೆ ಅಂತಾದ್ರೆ ಪಿತೃಋಣವನ್ನು ನಾನು ನೀಡಿಸಬೇಕು. ಹಾಗಾಗಿ ನಿನ್ನೊಡನೆ ದಿನ ಕಳೆಯಲು ಬಂದಿದ್ದಲ್ಲ, ಬಿಡುತ್ತೇನೆ ಅಂತ ಭಾವಿಸಿದ್ರ? ಬಿಡೆನು ಬಿಡೆನು ಈಗ, ಬಿಡೆನು ಬಿಡೆನು ಈಗ. ಎನ್ನ ಕೂಡೊಡ ಕೂಡು ಕೂಡು ಬೇಗ, ಎನ್ನ ಕೂಡೊಡ ಕೂಡು ಕೂಡು ಬೇಗ. ನಡೆಯದ್ದು ಬಿಗಿದರ್ಪುರ, ಕಂದನನು ಒಡಬಡಿದಳು ಬರುರ. ಮುಚ್ಚುತ್ತೇನೆ. ಹೇಗೆ ಹೋಗುತ್ತೀರಿ? ಹೋಗಿ ನೋಡಿ. ಪ್ರಭಾವತಿ, ಏನು ಸ್ವಾಮಿ? ಈಗ ನೀನು ಮಾಡಿದ್ದೇನಾಯ್ತು? ಬಾಡಿ ಮುಚ್ಚುತ್ತೇನೆ, ಹೋಗುತ್ತಿದ್ದೆ ಹೋಗಿ. ಗಂಡ
ಗಂಡನಾದವನಿಗೆ ಹೆಂಡತಿ ಬಾಗಿಲು ಹಾಕಿದಳು ಅಂತಾದ್ರೆ ಬಾಗಿಲನ್ನ ತೆಗೆಯದೆ ಹೋದ ಗಂಡ ರಣಕ್ಷೇತ್ರಕ್ಕೆ ಹೋಗಿ ಅವನು ಏನು ಮಾಡ್ತಾನೆ ಎಂದು ಹೇಳುವ. ಸರಿ ಸ್ವಾಮಿ, ಸರಿಯಾಗಿ ಯೋಚನೆ ಮಾಡಿದ್ದೇವೆ. ಒಮ್ಮೆ ಯೋಚನೆ ಮಾಡಿ, ಒಂದು ವೇಳೆ ನನ್ನ ಅತ್ತೆ 5 ಮಕ್ಕಳನ್ನ ಹೆತ್ತು ಸುಗರ್ಭಾದೇವಿ ಎನ್ನುವುದಾಗಿ ಇಡೀ ಚಂಪಕಾವತಿ ನಾಡಿಕೊಂಡಾಡಿಲ್ವೇ ಹೇಳಿ? ಆದ್ರೆ ಇದೇ ಚಂಪಕಾವತಿಯ ನಾಡಿ ನಾಳೆ ಪ್ರಭಾವತಿ ಒಬ್ಬಳು ಭಂಜೆ ಎನ್ನುವುದಾಗಿ ನನ್ನ ನಾಡಿಕೊಳ್ಳುವುದಿಲ್ಲ. ಹಾಗಾಗಿ ಸ್ವಲ್ಪ ಯೋಚನೆ ಮಾಡಿ ಸ್ವಾಮಿ. ನಿಮಗಿರುವುದು ಇನ್ನು 2 ಆಯ್ಕೆ. ಒಂದು ಈ ಪ್ರಭಾವತಿಯ ಮನದ ಬಾಗಿಲು, ಇನ್ನೊಂದು ಮನೆಯ ಬಾಗಿಲು. ಹೋಗ್ಬಹುದು. ಸತಿಗೆ ಷೋಡಶದ ಋತು ಸಮಯ, ಸತಿಗೆ ಷೋಡಶದ ಋತು ಸಮಯ, ಏಕಾದಶಿ ವ್ರತ ಮಲಂಘ್ಯ ಶ್ರಾದ್ದ ಇನಿತೊಂದು ದಿನಮೆ ಸಂಗತ ಮಾದೊಡೆಂದು, ಏಕಾದಶಿ ವ್ರತ ಮಲಂಘ್ಯ ಶ್ರಾದ್ದ ಇನಿತೊಂದು ದಿನಮೆ ಸಂಗತ ಮಾದೊಡೆಂದು, ಕರ್ತವ್ಯಮನ ಪೈತೃಕದ ಶೇಷ ನಮ್ಮ ಗ್ರಹಣಿಸೆ, ಕೃತಭೋಜ್ಯವಾದ ಪುದು, ಕೃತಭೋಜ್ಯವಾದ ಪುದು ನಡುವಿರುಳ್ಗಳೆದ ಮೇಲ್ವನಿತೆಯ ನೊಡಗೂಡಬಹುದು, ನಡುವಿರುಳ್ಗಳೆದ ಮೇಲ್ ವನಿತೆಯ ನೊಡಗೂಡಬಹುದು. ಇದರಿಂದ ಧರ್ಮ ಪದ್ಧತಿಯ ನೀಕ್ಷಿಸಲಿವಳ ನಿಂದು ಮೀರುವುದು ಮತವಲ್ಲವೆಂದ ತಾ ತಿಳಿದ. ನಿಜವಾಗಿಯೂ ಹೌದು, ಪ್ರಭಾವತಿ ಧರ್ಮದ ಮಾತನ್ನೇ ಆಡಿದ್ದಾರೆ. ಋತುಸ್ನಾತ ಪರಿತ್ಯಜ್ಯ ಭ್ರೂಣ ಹತ್ಯಾ ಭವಿಷ್ಯತಿ ಎನ್ನುವುದಾಗಿ ಬಲ್ಲವರು ಆಗಿದ್ದಾರೆ. ಹಾಗಾದ್ರೆ ಋತುಸ್ನಾತಿಯಾದಂತಹ ಪ್ರಭಾವತಿಯನ್ನು ಇಂದು ಧಿಕ್ಕರಿಸಿ ನಾನು ಹೋದೆ ಅಂತಾದರೆ ಭ್ರೂಣ ಹತ್ಯೆ ಎನ್ನುವಂತಹ ಮಹಾಪಾತಕಕ್ಕೆ ನಾನು ಒಳಗಾಗುತ್ತೇನೆ. ಹಾಗಿದ್ದರೆ ಈ ಸಂದರ್ಭದಲ್ಲಿ ಏನು ಮಾಡುವುದು? ಇದಕ್ಕೆಲ್ಲ ಧರ್ಮಶಾಸ್ತ್ರಕಾರರು ಉದಾಹರಣೆಯನ್ನು ಇಟ್ಟಿದ್ದಾರಲ್ಲ. ಒಬ್ಬಾತ ಯಾರು ಏಕಾದಶಿಯ ವ್ರತವನ್ನ ಮಾಡ್ತಾ ಇರ್ತಾನೆ, ಆತನಿಗೆ ಅದೇ ದಿನವೇ ಪಿತೃ ಶ್ರಾದ್ದ ಎನ್ನುವಂಥದ್ದು ಬಂದೊದಗಿತ್ತು ಅಂತಾದ್ರೆ ಏನ ಮಾಡಬೇಕು? ಅದಕ್ಕೆಲ್ಲ ಶಾಸ್ತ್ರಕಾರರು ಸರಿಯಾದಂತಹ ಸೂಚನೆಯನ್ನ ಪರಿಮಾರ್ಗವನ್ನ ಸೂಚಿಸಿದ್ದಾರೆ. ಪಿತೃಶ್ರಾದ್ದ ಏಕಾದಶಿ ವ್ರತವನ್ನ ಮಾಡುವವ ಉಪವಾಸ ಇರಬೇಕಾಗ್ತದೆ. ಪಿತೃಶ್ರಾದ್ದವನ್ನ ಮಾಡಬೇಕು ಅಂತಾದ್ರೆ ಮಾಡಿದಂತಹ ಪದಾರ್ಥವನ್ನು ಭುಂಜಿಸಬೇಕಾಗ್ತದೆ. ಹಾಗಾಗಿ ಪಿತೃಶ್ರಾದ್ದಕ್ಕೆ ಮಾಡಿದಂತಹ ಪದಾರ್ಥವನ್ನ ಆಘ್ರಾನಿಸಿದರೆ ಏಕಾದಶಿ ವ್ರತವೂ ಆಯಿತು, ಪಿತೃಶ್ರಾದ್ದವೂ ಆಯಿತು. ಈಗ ಋತುಸ್ನಾತಿಯಾಗಿ ಬಂದಂತಹ ಹೆಂಡತಿಯನ್ನು ಬಿಡುವುದ ಕಾಲಕ್ಕದ ಅದಕ್ಕೂ ಒಂದು ಮಾರ್ಗವನ್ನ ನೀಡಿದ್ದಾರೆ. ನಾವು ಇರುಳು ಕೂಡಿದ ಬಳಿಕ ಇವರನ್ನ ಕೂಡಬಹುದು ಎನ್ನುವುದಾಗಿ. ಹಾಗಾಗಿ ಧರ್ಮಕ್ಕೆ ಯಾವುದೇ ಚ್ಯುತಿ ಬಾರುವುದಿಲ್ಲ. ಹಾಗಾಗಿ ಇವಳನ್ನ ಕೂಡುವುದೇ ಸಮ್ಮತ ಎನ್ನುವುದಾಗಿ ಭಾವಿಸ್ತೇನಂತೆ. ಪ್ರಭಾವತಿ ನಿಜವಾಗಿಯೂ ಹೌದು. ಪತ್ನಿಯೊಡನೆ ಕಳೆಯುತ್ತಿರುವಂತಹ ಸಂದರ್ಭದಲ್ಲಿ ನನ್ನ ತಂದೆಯವರ ಮಾತಿನಂತೆ ಯಾರು ಯುದ್ಧಕ್ಕೆ ತಡವಾಗಿ ಬರ್ತಾರೋ ಅವರನ್ನ ಕುದಿಯುವಂತಹ ತೈಲಕ್ಕೆ
ಎಸೆಯಬೇಕು ಎನ್ನುವುದಾಗಿ. ಹಾಗಾಗಿ ನನ್ನನ್ನು ತಪ್ಪ ತೈಲದಲ್ಲಿ ಮುಳುಗಿಸಿದರೂ ಸಹ ಆ ಒಂದು ಹರಿಯ ನಾಮಸ್ಮರಣೆಯಿಂದ ಕುದಿಯಿರುವಂತಹ ಎಣ್ಣೆಯೂ ಕೂಡ ತಂಪಾದ ಭಾವನೆಯನ್ನ ನೀಡಿತು. ಹಾಗಾಗಿ ಇಂದಿನ ಹಾವಕ್ಕೆ ಹರಿಯ ಅನುಗ್ರಹ ಎನ್ನುವಂಥದ್ದು ನನ್ನ ಮೇಲಿದೆ ಎನ್ನುವುದಕ್ಕೆ ಯಾವುದೇ ಸಂಶಯವಿಲ್ಲ. ಇಂದು ಸುಧನ್ವನ ವಿಜಯ ನಿಜವಾಗಿಯೂ ಆಗಿಯೇ ಆಗುತ್ತದೆ. ಹಾಗಾಗಿ ಇಂದು ಕೃಷ್ಣನನ್ನ ಈ ಚಂಪಕಾ ನಾಡಿಗೆ ಕಲಿಸಬೇಕು ಎನ್ನುವುದಾದ್ರೆ ನಮ್ಮ ಸಿದ್ಧತೆ ಆಗಬೇಕಲ್ಲ. ನಡುವೆ ನರ ಉತ್ತಮ ತುರಗಳು ಕಟ್ಟಿ ಕಾಳವಾಗಿ ಬಿಟ್ಟಿರುತ್ತ ಹೋಗಿ ಮತ್ತು ಅವರಿಗೆ ಏನು ಬರಬೇಡ. ಪ್ರಿಯವಾದದ್ದು ಪದ್ಮ. ಹಾಗಾಗಿ ಪದ್ಮ ವ್ಯೂಹವನ್ನ ರಚಿಸುತ್ತೇನೆ. ನನ್ನ ಅಶ್ವವನ್ನು ಕಾರ್ಯ ದರ್ಶನಕ್ಕಾಗಿ ಬಳಿಕ ಪ್ರದ್ಯುಮ್ನಂ ಕರೆದು ಮತ್ತೆ ಬಂದುದ ವಿಘ್ನ ಇದಕ್ಕಿನ್ನು ಪಾಯ ಏನೆಂದು ಅವರೊಡನೆ ತಾಟದ ದೋಷದ ನಿವಾರಣೆಗಾಗಿ ನನ್ನ ಅಣ್ಣ ಧರ್ಮರಾಯ ಅಶ್ವಮೇಧ ಯಾಗವನ್ನು ಕೈಗೊಂಡಿದ್ದಾನೆ. ಅಶ್ವಮೇಧದ ಯಾಗದ ರಕ್ಷಣೆಗಾಗಿ ಪೃಥ್ವಿಯಲ್ಲಿ ಪ್ರತಿಯಿಲ್ಲದ ಪ್ರತಾಪಿ ಗಜಾನಂದನ ಪಾರ್ಥನಾದಂತ ಅರ್ಜುನನನ್ನು ನನ್ನನ್ನು ನೇಮಿಸಿದ್ದಾನೆ. ಪ್ರತಿಯೊಂದು ರಾಜ್ಯಕ್ಕೂ ಕುದುರೆ ಸಂಚರಿಸಿ ಆಯಾ ರಾಜ್ಯದ ಕಪ್ಪ ಕಾಣಿಕೆಯನ್ನು ಪಡೆದಿದ್ದಾಗಿದೆ. ಆದರೆ ಇಂದು ನಮ್ಮ ತುರಗ ಚಂಪಕಾ ನಾಡನ್ನು ಪ್ರವೇಶಿಸಿದೆ. ಚಂಪಕಾ ನಾಡಿನ ದೊರೆಯಾದಂಥ ಹಂಸಧ್ವಜ ಮಹಾರಾಜರು ಕುದುರೆಯನ್ನು ಕಟ್ಟಿದ್ದಾರೆ. ಕುದುರೆಯ ರಥಿಕನಾಗಿ ಸುಧನ್ವ ಬಂದಿದ್ದಾನೆ. ನನ್ನ ಅಣ್ಣ ಧರ್ಮರಾಯ ಹೇಳಿದಂಥ ಮಾತು ಹರಿಭಕ್ತರೊಡನೆ ಯುದ್ಧ ಸಲ್ಲದು ಎನ್ನುವುದಾಗಿ. ಆದರೆ ಈಗ ಹೇಳ್ತಾ ಇದ್ದೇನೆ ಮಕ್ಕಳೇ, ಮತ್ತೆ ಬಂದುದೇ ವಿಘ್ನ. ಅಂದ್ರೆ ಭಕ್ತರೊಡನೆ ಸೆಣಸಾಡುವುದು ಸರಿಯೇ? ಹಾಗಾಗುವುದಿಲ್ಲ. ಅದಕ್ಕಾಗಿ ಇದಕ್ಕೆ ಉಪಾಯವೇನು ಎಂದು ನಿಮ್ಮ ಅಭಿಪ್ರಾಯವನ್ನು ಕೇಳ್ತಾ ಇದ್ದೇನೆ. ಹೇಳ್ತೀರಾ ಮಕ್ಕಳೇ? ಹಿಂದೆ ಕೆಲವು ಪಣಗೊಂಡರು ನಮ್ಮ ಶಕ್ತಿ ಸಾಮರ್ಥ್ಯ ಯೋಗ್ಯತೆಯನ್ನು ಅರಿಯದೆ ಪಶುವನ್ನು ಕಟ್ಟಿದರು. ಅವರನ್ನೆಲ್ಲ ಯಾವುದೇ ಶ್ರಮವಿಲ್ಲದ ರಣಾಂಗಣದಲ್ಲಿ ಹೋರಾಡಿ ಅವರನ್ನು ಬಗ್ಗು ಹೊಡೆದು ಆ ಮೂಲಕ ಅವರಿಂದ ಕಪ್ಪ ಕಾಣಿಕೆಯನ್ನು ತಂದವರಿದ್ದೇವೆ. ಇಲ್ಲಿಯವರೆಗೆ ನಮ್ಮ ಯಾತ್ರೆ ಶ್ರೀಹರಿಯ ಕೃಪೆಯಿಂದ ನಿರ್ವಿಘ್ನವಾಗಿ ಸಾಗುತ್ತಾ ಬಂದಿದೆ. ಹೌದಾ?
ಹಾಗಿದ್ರೆ ಈಗ ಮತ್ತೆ ವಿಘ್ನ ಬಂದಿತ್ತಲ್ಲ ಅದಕ್ಕೇನು ಮಾಡುದು ಅಂತ ಹೇಳಿ. ಇಂದು ಕುಲ ಜಾಲಾಲಿ कुल जलाली सैया इनको इंदु कुल जलाली सैया इनको बंद नोड़ी कुंबे पड़कुंबे परोड़ुंबे बंद नोड़ी कुंबे पड़कुंबे परोड़ुंबे ಲಾಲಿಸ್ತಾ ಇದ್ದೇನೆ ಹೇಳು. ಅಪ್ಪಣೆ ಕೊಟ್ಟೆ ಅಂತ ಆದ್ರೆ ಏನ್ ಮಾಡ್ತೀಯ ಹೇಳು, ಅದನ್ನ ಹೇಳು. ನಿಮಿಷ ಬಾಜಿಯೋ ನನಗೆ ಯಾವಾಗಲೂ ಕೃಷ್ಣಾನುಗ್ರಹ ಇರ್ತದೆ. ಸಾಧ
ನನ್ನದು ಇದೆ. ಚಂಪಕಾಪುರ ಅನ್ನುವಂಥದ್ದು ಒಂದು ಸಣ್ಣ ನಾಡು. ನಮ್ಮ ಸಾಮರ್ಥ್ಯಕ್ಕೆ ಅನ್ನುವುದಕ್ಕಿಂತ ನಿಮ್ಮ ಸಾಮರ್ಥ್ಯಕ್ಕೆ ಅದು ಅಲ್ಲ. ಒಂದು ಸಣ್ಣ ಕಾಲುವೆಯನ್ನು ಹಾದು ಹೋಗ್ಲಿಕ್ಕೆ ಹೊರಿಗೋಲನ್ನು ಯಾರಾದ್ರೂ ಬಳಸ್ತಾರಿಯೇ? ಇಲ್ಲ ಇಲ್ಲ. ಅದೇ ರೀತಿಯಲ್ಲಿ ಅಂತಹ ಒಂದು ಸಣ್ಣ ನಾಡನ್ನು ಜಯಿಸುವುದಕ್ಕೆ ನೀವು ನಿಮ್ಮಂಥವರು ಬರುವ ಅವಶ್ಯಕತೆ ಇಲ್ಲ. ಒಂದು ಅಪ್ಪಣೆಯನ್ನು ನೀಡಿ ಅವಕಾಶವನ್ನು ಕೊಡಬೇಕಾಗಿ ಕೇಳ್ಕೊತಾ ಇದ್ದೀನಿ. ನೀನು ಹೇಳುವುದೇನು? ಹುಲ್ಲು ಕಡ್ಡಿ ಕೊಡ್ಲಿ ಪಟ್ಟೆ ಅಂತ ಕೇಳ್ದಲ್ವಾ? ಅದೇ ಸರಿ, ಅಪ್ಪನೆ ಕೊಟ್ಟೆ ಅಂತ ಆದ್ರೆ ಏನು ಮಾಡ್ತಾರೆ? ಅಪ್ಪಣೆ ಇವೆಲ್ಲವನ್ನು